ಚಿನ್ನದ ಸಾಲ ಇದ್ದವರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. RBI ನಿಂದ ಬಂತು ಹೊಸ ರೂಲ್ಸ್ಗಳು. ಗೋಲ್ಡ್ ಲೋನ್ ಇದ್ದವರು ತಪ್ಪದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನದ ಸಾಲ ತೆಗೆದುಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ. ಗೋಲ್ಡ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಗುಡ್ ನ್ಯೂಸ್ ನೀಡಲಾಗಿದೆ. ಜೀವನದ ಸಾಕಷ್ಟು ಕ್ಷಣಗಳಿಗೆ ಕಷ್ಟಗಳಲ್ಲಿ ತಕ್ಷಣ ಎಲ್ಲರೂ ಕೂಡ ಹಣದ ಅವಶ್ಯಕತೆ, ಇದಕ್ಕಾಗಿ ಮನೆಯಲ್ಲಿರುವ ಚಿನ್ನವನ್ನ ಅಡವಿಟ್ಟು ಹಣವನ್ನ ಪಡಿತಾರೆ. ಅಂತಹ ಗೋಲ್ಡ್ ಲೋನ್ ಪಡೆದಿರುವ ಎಲ್ಲ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದ ಭಾರತೀಯ ರಿಸರ್ವ್ ಬ್ಯಾಂಕ್. ಇನ್ನು ಮುಂದೆ ಚಿನ್ನಾಭರಣ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ನೀವು ಕೂಡ ನಿಮ್ಮ ಚಿನ್ನವನ್ನ ಅಡಮಾನವಿಟ್ಟು ಹಣ ಪಡ್ಕೊಂಡಿದ್ರೆ ಅಥವಾ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೂ ಚಿನ್ನದ ಸಾಲವನ್ನ ಪಡೆದವರಿಗೆ ಹಾಗೂ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದು ಅದನ್ನ ತೀರಿಸಿರುವ ಎಲ್ಲ ಗ್ರಾಹಕರಿಗೂ ಕೂಡ ಭರ್ಜರಿ ಬಂಪರ್ ಗಿಫ್ಟ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದೆ. ನಮ್ಮ ಭಾರತೀಯರು ಚಿನ್ನ ಅಂದ್ರೆ ಪಂಚಪ್ರಾಣವನ್ನ ಪಡ್ತಾರೆ. ಚಿನ್ನವಿಲ್ಲದೆ ಯಾವುದೇ ಸಮಾರಂಭಗಳಿಗೂ ಕೂಡ ನಮ್ಮ ಭಾರತೀಯರಲ್ಲಿ ಆಗೋದೇ ಇಲ್ಲ. ಪ್ರತಿಯೊಂದು ಆಚರಣೆಗಳಲ್ಲಿ ಕೂಡ ಅಲ್ಪ ಸ್ವಲ್ಪವನ್ನಾದರೂ ಕೂಡ ಚಿನ್ನವನ್ನ ಬಳಸ್ತಾರೆ. ಅದರಲ್ಲೂ ಭಾರತೀಯ ಮಹಿಳೆಯರು ಇಷ್ಟಪಡುವ ಹಳದಿ ಲೋಹ ಚಿನ್ನ ಇತ್ತೀಚೆಗೆ ಲಕ್ಷ ಗಡಿ ದಾಟಿರುವ ಈ ಚಿನ್ನ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಗಗನಕ್ಕೆ ಮುಟ್ತಾ ಇದೆ. ಚಿನ್ನಾಭರಣ ಸಾಲಕ್ಕೆ RBI ನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಚಿನ್ನದ ಮೇಲೆ ಸಾಲ ಪಡೆದ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋವನ್ನ ನೋಡಿ. ಈ ಬದಲಾವಣೆಗಳು ಚಿನ್ನದ ಸರಿಯಾದ ಮೌಲ್ಯಮಾಪನವನ್ನ ಖಚಿತಪಡಿಸೋದು, ಸಾಲದಾತರು ಮತ್ತು ಸಾಲಗಾರರಿಬ್ಬರನ್ನ ರಕ್ಷಿಸೋದು ಮತ್ತು ಚಿನ್ನದ ಸಾಲಗಳ ದುರುಪಯೋಗವನ್ನ ತಡೆಯುವ ಗುರಿಯನ್ನ RBI ಕರಡು ಚಿನ್ನದ ಸಾಲ ಮಾರ್ಗಸೂಚಿಯಲ್ಲಿ ಪ್ರಮುಖ ಬದಲಾವಣೆಗಳು. ಮೌಲ್ಯಕ್ಕೆ ಸಾಲ ಅನುಪಾತ ಬಳಕೆ. ಚಿನ್ನದ ಸಾಲಗಳಿಗೆ ಗರಿಷ್ಠ LTV ಅನುಪಾತವನ್ನ 75% ನಿಗದಿಪಡಿಸಲಾಗಿದೆ. ಇದರ ಅರ್ಥ ₹100 ಚಿನ್ನ ಮೌಲ್ಯವನ್ನ ಒತ್ತೆ ಇಡಲು ಸಾಲಗಾರನು ₹75ವರೆಗೆ ಸಾಲವನ್ನ ಪಡೆಯಬಹುದು. ಚಿನ್ನದ ಮೌಲ್ಯಮಾಪನ ಮೇಲಾಧಾರವಾಗಿ ಬಳಸುವ ಚಿನ್ನದ ಶುದ್ಧತೆಯನ್ನ ನಿರ್ಣಯಿಸಲು ಸಾಲ ನೀಡುವವರು ಪ್ರಾಮಾಣೀಕೃತ ಕಾರ್ಯವಿಧಾನವನ್ನ ಸ್ಥಾಪಿಸಬೇಕು. ಈ ಮೌಲ್ಯಮಾಪನವನ್ನ ಅರ್ಹ ಪರೀಕ್ಷಕರು ನಡೆಸಬೇಕು ಮತ್ತು ಮೌಲ್ಯಮಾಪನದ ಸಮಯದಲ್ಲಿ ಚಿನ್ನ ಅಡ ಇಡ್ತಾ ಇರೋರು ಹಾಜರಿರಬೇಕು. 22 ಕ್ಯಾರೆಟ್ ಶುದ್ಧತೆಯ ಆಧಾರದ ಮೇಲೆ ಚಿನ್ನವನ್ನ ಮೌಲ್ಯೀಕರಿಸಲಾಗುತ್ತೆ ಮತ್ತು ಚಿನ್ನವು ಕಡಿಮೆ ಶುದ್ಧತೆಯನ್ನ ಹೊಂದಿದ್ರೆ ಮೌಲ್ಯವನ್ನ ಅದಕ್ಕೆ ಅನುಗುಣವಾಗಿ ಸರಿ ಹೊಂದಿಸಲಾಗುತ್ತೆ. ಮಾಲೀಕತ್ವದ ಪುರಾವೆ. ಚಿನ್ನದ ಮಾಲೀಕತ್ವವನ್ನ ಸ್ಪಷ್ಟವಾಗಿ ಸ್ಥಾಪಿಸದ ಹೊರತು ಚಿನ್ನದ ಸಾಲವನ್ನು ವಿಸ್ತರಿಸಲಾಗುವುದಿಲ್ಲ. ಮಾರಾಟ ಮೂಲ ಬಿಲ್ ಇಲ್ಲದ ಸಾಲಗಾರರು ಮಾಲೀಕತ್ವವನ್ನು ಪರಿಶೀಲಿಸುವ ಘೋಷಣೆಯನ್ನು ಸಲ್ಲಿಸಬೇಕು. ಸಾಲದ ಉದ್ದೇಶ, ಬಳಕೆ ಮತ್ತು ಆದಾಯ ಉತ್ಪಾದಿಸುವ ಉದ್ದೇಶಗಳಿಗಾಗಿ ಸಾಲಗಳನ್ನ ವಿಭಿನ್ನವಾಗಿ ಪರಿಗಣಿಸಲಾಗುತ್ತೆ. ಅದಕ್ಕೆ ಹಣವನ್ನ ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಅಂತ ಖಚಿತಪಡಿಸಿಕೊಳ್ಳೋಕೆ ಸಾಲದಾತರು ಆದಾಯ ಉತ್ಪಾದಿಸುವ ಸಾಲಗಳ ಬಳಕೆಯನ್ನ ಮೇಲ್ವಿಚಾರಣೆಯಲ್ಲಿ ಮಾಡಬೇಕಾಗತ್ತೆ. ಬಳಕೆ ಸಾಲಗಳು ವಿಶೇಷವಾಗಿ ಬುಲೆಟ್ ಸಾಲಗಳು ಅಸಲು ಮತ್ತು ಬಡ್ಡಿಯನ್ನು ಮುಕ್ತಾಯವಾದ ಸಮಯದಲ್ಲಿ ಪಾವತಿಸಲಾಗುತ್ತೆ ಹಾಗೂ 12 ತಿಂಗಳುಗಳಿಗೆ ಮಿತಿಗೊಳಿಸಲಾಗುತ್ತೆ. ಕೇವಲ ಚಿನ್ನದ ಮೌಲ್ಯ ಮಾತ್ರವಲ್ಲದೆ ಆದಾಯ ಉತ್ಪಾದಿಸುವ ಸಾಲಗಳ ಮೊತ್ತ ಮತ್ತು ಅವಧಿಯು ಸಾಲಗಾರನ ಕ್ರೆಡಿಟ್ ಅವಶ್ಯಕತೆಗಳು ಮತ್ತು ಚಟುವಟಿಕೆಯಿಂದ ನಿರೀಕ್ಷಿತ ನಗದು ಹರಿವನ್ನ ಆಧರಿಸುತ್ತೆ. ಸಾಲದ ಪ್ರಮಾಣದ ಮೇಲಿನ ನಿರ್ಬಂಧಗಳು. ನೀವು ಸಾಲವನ್ನ ಪಡೆಯಲು ಚಿನ್ನವನ್ನ ಒತ್ತೆ ಇಡ್ತಾ ಇದ್ರೆ ಸಾಲಕ್ಕಾಗಿ ಒತ್ತೆ ಇಡಬಹುದಾದ ಗರಿಷ್ಠ ಚಿನ್ನವನ್ನ ಪ್ರತಿ ಸಾಲಗಾರನಿಗೆ 1 kgಗೆ ಮಿತಿಗೊಳಿಸಲಾಗಿದೆ. ಚಿನ್ನದ ನಾಣ್ಯಗಳಿಗೆ ಮಿತಿ ಪ್ರತಿ ಸಾಲಗಾರನಿಗೆ 50 ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ 500 ಗ್ರಾಂ ಮಿತಿ ಎಂಬ ನಿರ್ಬಂಧ ಹೇರಲಾಗ್ತಾ ಇದೆ. ಅಲ್ಲದೆ ಹಳೆಯ ಸಾಲದ ಎಲ್ಲಾ ಭಾಗ್ಯಗಳನ್ನ ತೀರಿಸದ ಹೊರತು ಅದೇ ಚಿನ್ನದ ಮೇಲಾಧಾರವನ್ನ ಮತ್ತೆ ಇಡೋದಕ್ಕೆ ನಿಷೇಧಿಸಲಾಗಿದೆ. ಸಣ್ಣ ಸಾಲಗಾರರಿಗೆ ವಿನಾಯಿತಿಗಳು. ಈ ಮಧ್ಯೆ ತಕ್ಷಣದ ಆರ್ಥಿಕ ಅಗತ್ಯತೆಗಳಿಗೆ ಚಿನ್ನದ ಸಾಲವನ್ನು ಅವಲಂಬಿಸಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅಸಮಾನವಾಗಿ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ₹1,00,000ಗಿಂತ ₹2,00,000ಗಿಂತ ಕಡಿಮೆ ಸಾಲಗಳನ್ನ ಕಠಿಣ ನಿಯಮಗಳಿಂದ ವಿನಾಯಿತಿ ಪಡೆಯಬೇಕೆಂದು ಹಣಕಾಸು ಸಚಿವಾಲಯ ಸೂಚಿಸಿದೆ. ಚಿನ್ನದ ಸಾಲಗಳು ಅನೇಕ ಕುಟುಂಬಗಳಿಗೆ ಜೀವನಾಡಿಯಾಗಿರುವ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ
ಇದರ ವಿನಾಯಿತಿ ಮುಖ್ಯವಾಗಿದೆ. ಚಿನ್ನದ ಮೇಲೆ ಸಾಲ ಮಾಡಿ ತೀರಿಸದ ಕಾರಣ ಚಿನ್ನದ ಸಾಲ ಡಿಫಾಲ್ಟ್ಗಳ ಸಂಖ್ಯೆ ಹೆಚ್ಚುತ್ತಾ ಇರೋದು ಈ ಮಾರ್ಗಸೂಚಿಗಳಿಗೆ ಪ್ರಾಥಮಿಕ ಕಾರಣ. ಇದು NPA ಹೆಚ್ಚಿಸಲು ಕಾರಣವಾಗುತ್ತೆ. ಚಿನ್ನದ ಮೌಲ್ಯ ಹೆಚ್ಚಾದಂತೆ ಸಾಲಗಳ ಸಂಖ್ಯೆ ಹೆಚ್ಚಿದೆ. ಸಾಲ ತೀರಿಸದ ಸಂದರ್ಭದಲ್ಲಿ ಚಿನ್ನವನ್ನ ಹರಾಜು ಮಾಡೋದ್ರಿಂದ ಸಾಲಗಾರನು ಹಣವನ್ನ ಮಾತ್ರವಲ್ಲದೆ ಗಮನಾರ್ಹ ಭಾವನಾತ್ಮಕ ಮೌಲ್ಯವನ್ನ ಹೊಂದಿರುವ ಅಮೂಲ್ಯವಾದ ಆಸ್ತಿಯನ್ನು ಸಹ ಕಳೆದುಕೊಳ್ಳಬಹುದು. ಚಿನ್ನದ ಮೌಲ್ಯ ಕಡಿಮೆಯಾದರೆ ಅಥವಾ ಸಾಲದಾತನು ಸಾಲದ ಸಂಪೂರ್ಣ ಮೌಲ್ಯವನ್ನ ಮರುಪಡೆದರೆ ವಿಫಲವಾದರೆ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದರೆ ಅತಿಯಾದ ಸಾಲಗಳು ಸಾಲಗಾರರಿಗೆ ಗಮನಾರ್ಹ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಅಡವಿಟ್ಟ ಚಿನ್ನದ ಮೊತ್ತವನ್ನು ಮಿತಿಗೊಳಿಸುವ ಮೂಲಕ ಮತ್ತು ಮರು ಅಡವಿಟ್ಟ ಹಣವನ್ನು ನಿರ್ಬಂಧಿಸುವ ಮೂಲಕ RBI ಹಣ ವರ್ಗಾವಣೆಯ ಅಪಾಯವನ್ನು ತಗ್ಗಿಸಲು ಪ್ರಯತ್ನಿಸ್ತಾ ಇದೆ. ಇದು ಪದೇ ಪದೇ ಸಾಲಗಳನ್ನು ಪಡೆಯಲು ದೊಡ್ಡ ಪ್ರಮಾಣದ ಚಿನ್ನವನ್ನು ಬಳಸಿದ್ರೆ ಉಂಟಾಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಚಿನ್ನದ ಸಾಲ ತಗೊಂಡವರಿಗೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ತಲುಪಲಿ. ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.